let's welcome to the discussion of the relationship between literature and culture. So this is not much difference about the discussion of literature and society and literature and culture. ಸೊ ಅಂದರೆ ಅದಕ್ಕೂ ಇದಕ್ಕೂ ತುಂಬ ಏನು ವ್ಯತ್ಯಾಸ ಇಲ್ಲ, ಆದರೆ ಸ್ಟಿಲ್ ದೆರ್ ಈಸ್ ಅ ಡಿಫ್ರೆನ್ಸ್. ಲೆಟ್ಸ್ ಫೈಂಡ್ ದಟ್ ಡಿಫ್ರೆನ್ಸ್ ಆ್ಯಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಲಿಟ್ರೇಚರ್ ಆ್ಯಂಡ್ ಕಲ್ಚರ್. So you know what is literature. Literature is nothing but a reflection of human imagination, creativity, and his relationship with the society and the life itself. So what is culture? Culture refers to the customs, beliefs, value systems, traditions, art, language, and social behaviors of a particular group of people, ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಎ ನೇಷನ್ ಅಂತ ಅಂದ್ರೇನು, ಪೀಪಲ್ ಅಂದ್ರೇನು ಎರಡು ಒಂದೇ. ಓಕೆ, ಒಂದು ರೀತಿಯಾದಂಥ ನಂಬಿಕೆ, ಆಚಾರ, ವಿಚಾರ, ಮೌಲ್ಯಗಳು, ಇವೆಲ್ಲ ಸಂಸ್ಕೃತಿ, ಇವೆಲ್ಲವನ್ನ ಇಟ್ಕೊಂಡಿರುವಂಥ ಸಂಸ್ಕೃತಿ ಅಂದರೆ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ಡಿಪಿಕ್ಟ್ ಮಾಡುವಂಥದ್ದು ಲಿಟ್ರೇಚರ್ ಆಗಿರುತ್ತೆ. ಸೊ ಹಾಗಾದರೆ ಇವೆರಡರ ಮಧ್ಯ ಸಂಬಂಧ ಹೇಗಿದೆ, ಯಾವ ರೀತಿಯಾಗಿ ಮುಂದುವರಿತಾ ಇದೆ, ನಡೀತಾ ಇದೆಯಾ ಇಲ್ಲ ಸ್ಟಾಪ್ ಆಗಿದೆಯಾ, ಇದೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಲಿಟ್ರೇಚರ್ ಆಸ್ ಎ ಕಲ್ಚರಲ್ ಪ್ರಾಡಕ್ಟ್, isn't it? So it is a cultural product. It is part and parcel of culture. ಅಂದರೆ ಸೊ ನಮ್ಮ ಕಲೆ, ವಾಸ್ತುಶಿಲ್ಪ, ಭಾಷೆ, ನಮ್ಮ ನಂಬಿಕೆಗಳು, ಮೌಲ್ಯಗಳು, ಆಚಾರ, ವಿಚಾರ, ಸಂಪ್ರದಾಯ ಎಲ್ಲವನ್ನ ಸೇರಿಸಿನೇ ನಾವು ಕಲ್ಚರ್ ಅಂತ ಹೇಳೋದು. ಅದರಲ್ಲಿ ಲಿಟ್ರೇಚರ್ ಕೂಡ ಒಂದು. ಹಾಗಾಗಿ ದಿಸ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಕಲ್ಚರ್. It reflects the culture as well as it shapes our culture. ನಮ್ಮ ಸಂಸ್ಕೃತಿಯಲ್ಲಿ, ಸಂಪ್ರದಾಯದಲ್ಲಿ ನಮ್ಮ ಮೌಲ್ಯಗಳು ಎಲ್ಲವನ್ನ ಅದು ಹೇಳೋದ್ರ ಜೊತೆಗೆ ಅವುಗಳನ್ನು ರೀಶೇಪ್ ಮಾಡುತ್ತೆ. ತಪ್ಪಿದ್ರೆ ಸರಿ ಮಾಡುತ್ತೆ, ಸರಿ ದಾರಿಯಲ್ಲಿ ಹೋಗ್ತಾ ಇದ್ರೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿಗೆ ತರುತ್ತೆ. ಇಟ್ ಕ್ಯಾಪ್ಚರ್ಸ್ the collective consciousness of a society. Collective consciousness means what? For example, we are worshipping a god. Okay? ಸೊ ಈಗ ಮಲೆ ಮಹದೇಶ್ವರನ್ ಒಕ್ಲು ಅಂತ ಕರೀತಾರೆ. ಮಲೆ ಮಹದೇಶ್ವರನ್ ಮೇಲೆ ಯಾರೆಲ್ಲ ನಂಬಿಕೆ ಇಟ್ಟಿರ್ತಾರೋ ಅವರ ಪೂರ್ವಿಕರು ನಾವು ಮಲೆ ಮಹದೇಶ್ವರನ ಒಕ್ಕಲಿಗೆ ಸೇರಿದವರು, ಅವರ ನಮ್ಮೆಲ್ಲರ ನಂಬಿಕೆಗಳು ಒಂದು ಅಂತ ಯಾರೆಲ್ಲ ತಿಳ್ಕೊಂಡು ಆ ದೇವರ ಮೂಲಕ ಒಟ್ಟಾಗಿರ್ತಾರೋ ಅವರ ಎಲ್ಲ ನಂಬಿಕೆಗಳನ್ನು ಸೇರಿಸಿ ಕಲೆಕ್ಟಿವ್ ಕಾನ್ಷಿಯಸ್ ಅಂತ ಹೇಳ್ತಾರೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಸೊ ನಮ್ಮ ದೇವರು ಮಹದೇಶ್ವರ, ನಾವು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು. ಕಾರ್ತಿಕದಲ್ಲಿ ಉತ್ಸವ ಆಗುತ್ತೆ. ಮಹದೇಶ್ವರ ಅಂದರೆ ನಾವು ಹೀಗೇನೆ ಪೂಜೆ ಮಾಡಬೇಕು. ಅಲ್ಲೊಂದು ಮಿತ್ ಕೂಡ ಇದೆ. ಶಿವ ತಪಸ್ಸಿಗೆ, ಮಹದೇಶ್ವರ ತಪಸ್ಸಿಗೆ ಕೂತಿರ್ಬೇಕಾದ್ರೆ ಚಾಮುಂಡೇಶ್ವರಿ ತಾಯಿ ಸ್ನಾನ ಮಾಡಿ ಕೂದಲನ್ನು ಒದರುತ್ತಾ ಇದ್ಲು. ಆ ಕೂದಲಿನ ನೀರಿನ ಒಂದು ಹನಿಗಳು ದೇವ್ರ ಮೇಲೆ ಬಿದ್ದಾಗ ದೇವರು ಮಹದೇಶ್ವರ ಕೋಪ ಬಂದು ಜೋರಾಗಿ ಭೂಮಿಯನ್ನು ತುಳಿದಾಗ ಆ ಭೂಮಿ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಲೆ ಮಹದೇಶ್ವರ ಆ 7 ಬೆಟ್ಟಗಳ ಮಧ್ಯ ಹೋಗಿ ಕೂತ್ಕೊಂಡಿದ್ದಾನೆ ಅನ್ನೋ ಒಂದು ಮಿತ್ತಿದೆ. ಹಾಗಾಗಿ ಆ ಮಲೆ ಮಹದೇಶ್ವರನ ಒಕ್ಕಲಿಗೆ ಸೇರಿದಂಥ ಯಾವುದೇ ಹೆಣ್ಮಕ್ಳು ಕೂಡ ಸ್ನಾನ ಮಾಡಿ ಕೂದಲನ್ನು ಒದರುವಂಥ ಅಭ್ಯಾಸ ಇಲ್ಲ. ಯಾಕೆ ಅಂತಂದರೆ ಅವರ ಪೂರ್ವಿಕರು ಅದನ್ನು ಅವ್ರಿಗೆ ಹೇಳಿ, ನಾವು ಆ ಥರ ಮಾಡಬಾರ್ದು, ದೇವ್ರಿಗೆ ಕೋಪ ಬರುತ್ತೆ. ಸೊ ದಟ್ ಈಸ್ ಲಿಟ್ರೇಚರ್, ರೈಟ್? ಸೊ ಆ ನಂಬಿಕೆಗಳೆಲ್ಲವೂ ಇದೆಯಲ್ಲ, ಅದನ್ನು ನಾವು ಕಲೆಕ್ಟಿವ್ ಕಾನ್ಷಿಯಸ್ ಅಂತ ಹೇಳ್ತೀವಿ. ಅಂದರೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್
In modern times, when science improves and literature, influences, all those, blind beliefs changed. So, interpretation of the society is changed. As well as the literature preserves cultural memory, conveys the aesthetic, moral, philosophical ideas of a civilization. For example, take Sindhu civilization, Harappa civilization. Literature preserves all their culture. How did they wear clothing? How did they sing together? How did they eat together? How did they practice some traditions, rituals? So what was the food system? Everything is preserved in literature. Even today, that is available for us to study, to know about that, and it reveals, it unfolds the advanced technology of Sindhu Harappa civilization at the time. It was so advanced. ಆ ಕಾಲಕ್ಕೆ ಎಷ್ಟು ಮುಂದುವರೆದಿತ್ತು ಅಂತ ಅದು ತೋರಿಸುತ್ತೆ. ಸೊ ಲಿಟ್ರೇಚರ್ ಏನು ಮಾಡ್ತಾ ಇದೆ, ಇಟ್ ಈಸ್ ರಿಫ್ಲೆಕ್ಟಿಂಗ್ ಕಲ್ಚರ್, it is shaping the culture as well, and it is preserving the cultural memory and moral and philosophical ideas in it of civilizations. So this is what the relationship between literature and culture, and let's see through some of the points. Interconnection of literature and culture. ಸೊ ಎರಡಕ್ಕೂ ಯಾವ ಥರ ಸಂಬಂಧ ಇದೆ? ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಆರ್ ಕ್ಲೋಸ್ಲಿ ಲಿಂಕ್ಡ್. ಲಿಟ್ರೇಚರ್ ಈಸ್ ಅ ರಿಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಕಲ್ಚರ್. ಅಫ್ಕೋರ್ಸ್ ಲಿಟ್ರೇಚರ್ ಈಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಸೊಸೈಟಿ ಹ್ಯಾಸ್ ಎ ಕಲ್ಚರ್, ರೈಟ್? ಸೊ ಒಂದು ಸಮಾಜ ತನ್ನದೇ ಆದಂಥ ಸಂಸ್ಕೃತಿಯನ್ನು ಹೊಂದಿದೆ. ಆ ಸಂಸ್ಕೃತಿಯ ಆಗು ಹೋಗುಗಳು, ಬೆಳವಣಿಗೆಗಳು, ಅದರ ಮೌಲ್ಯಗಳು, ಇವುಗಳನ್ನೇ ಲಿಟ್ರೇಚರ್ ನಮಗೆ ತಿಳಿಸುತ್ತೆ. ದಟ್ ಈಸ್ ವೈ ಐ ಟೋಲ್ಡ್ ಯು ದೇರ್ ಈಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಲಿಟ್ರೇಚರ್ ಆ್ಯಂಡ್ ಸೊಸೈಟಿ. If you understand one term, you can write answer to the both. Culture includes customs, traditions, beliefs, values, while literature records and interprets these elements through language. ಭಾಷೆಯನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುತ್ತೆ. ಬರವಣಿಗೆಯ ರೂಪದ ಮೂಲಕ, ಒಂದು ಕಥೆಯನ್ನು ಹೇಳೋದ್ರ ಮೂಲಕ, ಅಥವಾ ಒಂದು ನಾಟಕವನ್ನು ಪ್ರದರ್ಶಿಸುವ ಮೂಲಕ, ಅದನ್ನು ಬೈ ಪ್ರಿಸರ್ವಿಂಗ್ ಇನ್ ದಿ ರಿಟನ್ ಫಾರ್ಮ್, it becomes a guardian of our customs, traditions, beliefs and values. And always it doesn't entertain the same. Please note this point. ಅದು ಹೇಗಿರುತ್ತೋ ಅದನ್ನು ಹಾಗೆ ಒಪ್ಕೊಳ್ಳೋದಿಲ್ಲ. ಒಬ್ಬ ರೈಟರ್ a writer is working as a critic means he is criticizing his own culture, his own society, which means he is against some injustices. So through voicing against those injustices, he is seeking some reformation. It is nothing but literature is seeking reformation. ಸೊ ಟ್ರೆಡಿಷನ್ಸು, ವ್ಯಾಲ್ಯೂಸು, ಬಿಲೀಫ್ ಸಿಸ್ಟಮ್ಸ್ಗಳನ್ನು ಏನು ಮಾಡ್ತಾ ಇದೆ, ಕ್ವೆಶ್ಚನ್ ಮಾಡೋದ್ರ ಮೂಲಕ ಅದನ್ನು ರೀಶೇಪ್ ಮಾಡ್ತಾ ಇದೆ. ಲಿಟ್ರೇಚರ್ ಈಸ್ ನಥಿಂಗ್ ಬಟ್ ಅ ರೈಟರ್. A writer is nothing but literature. T.S. Eliot says, literature is not only a record of civilization but a medium through which it may be renewed. It will renew, it preserves. See, why are we studying Sindhu Harappa civilizations? Only because it preserves, it renews those ideas.
right? So literature is not only a record of civilization but a medium, ಒಂದು ಮಾಧ್ಯಮ, ಥ್ರೂ ವಿಚ್ ಇಟ್ ಮೇ ಬಿ ರಿನ್ಯೂಡ್, ಮತ್ತೆ ಹೊಸದೊಂದು ರೂಪವನ್ನು ತಾಳುತ್ತೆ. ಸೊ ನೆಕ್ಸ್ಟ್, ಲಿಟ್ರೇಚರ್ ಆಸ್ ಎ ಮಿರರ್ ಆಫ್ ಕಲ್ಚರ್. ಇಟ್ ಈಸ್ ನಥಿಂಗ್ ಬಟ್ ಲಿಟ್ರೇಚರ್ ಇಸ್ ಎ ಮಿರರ್ ಆಫ್ ಸೊಸೈಟಿ. Society has a culture, right? So it is mirroring the society through which it is mirroring the culture. Literature preserves cultural values, moral codes, and social norms. For example, epics like the Ramayana, the Iliad, the Mahabharata, Bhagavad Gita, the Odyssey, they all reflect their traditions, ethical principles, and social structures. Social hierarchies depicting through these epics. There is an upper class, there is a lower class, there was equality, there was discrimination, there was inequality, there is injustice, there is dharma. Right? Everything is depicting through epics or any kind of literature according to their age. If it is produced in modern age, it depicts modern age, modern times ethical principles, social structures. If it was produced in ancient times, it depicts that era. So it is holding mirror to their own culture. ಅಂದರೆ ಲಿಟ್ರೇಚರ್ ಯಾವ ಕಾಲಘಟ್ಟದಲ್ಲಿ ಬರೆಯಲ್ಪಟ್ಟಿದೆಯೋ ಆ ಕಾಲದ ಸಂಸ್ಕೃತಿಯನ್ನು ಅದು ಹೇಳುತ್ತೆ. ಫೋಕ್ ಟೇಲ್ಸ್, ಫಾರ್ ಎಕ್ಸಾಂಪಲ್ ಫೋಕ್ ಟೇಲ್ಸ್, ಮಿತ್ಸ್, ಲೆಜೆಂಡ್ಸ್, ದೇ ಆಲ್ ಕ್ಯಾಪ್ಚರ್ ದಿ ಕಲೆಕ್ಟಿವ್ ಇಮ್ಯಾಜಿನೇಷನ್ ಅಂಡ್ ಪ್ರಿಸರ್ವ್ ಓರಲ್ ಟ್ರೆಡಿಷನ್. ಫಾರ್ ಎಕ್ಸಾಂಪಲ್, ಬಿಯೋಲ್ಫ್. Beowulf was the hero of England. So just like Rama to India. So Beowulf ಒಬ್ಬ ಹೀರೋ ಆಗಿರ್ತಾನೆ. How he was a savior of Britain, England. ತನ್ನ ಜನರನ್ನ ಯಾವ ರೀತಿಯಾಗಿ ಅವನು ಡ್ರ್ಯಾಗನಿಂದ ಅಥವಾ ಕೆಟ್ಟ ಶಕ್ತಿಗಳಿಂದ ತನ್ನ ಜನರನ್ನ ಕಾಪಾಡ್ಕೊಳ್ತಾನೆ, ತನ್ನ ಜನಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಿಡ್ತಾನೆ, ಕೊನೆಗೆ ತನ್ನ ಪ್ರಾಣವನ್ನ ಬಿಡ್ತಾನೆ. ಅಂಡ್ ಥ್ರೂ ದಟ್ ಅ ಮೆಸೇಜ್ ಈಸ್ ಸ್ಪ್ರೆಡಿಂಗ್. ಮೀನ್ಸ್ ದೇರ್ ಆರ್ ಲೀಡರ್ಸ್, ದೋಸ್ ಹೂ ಆರ್ ಸ್ಯಾಕ್ರಿಫೈಸಿಂಗ್ ದೇರ್ ಓನ್ ಲೈವ್ಸ್ ಫಾರ್ ದೇರ್ ಪೀಪಲ್. ಸೊ ನನ್ನ ದೇಶ, ನನ್ನ ಜನ, ನನ್ನತ್ವ, ಅವೆಲ್ಲವನ್ನ ಏನು ಮಾಡ್ತಾ ಇದ್ದಾರೆ, ಬೇಯೋಲ್ಫ್ ಅನ್ನೋ ಒಂದು ಕ್ಯಾರೆಕ್ಟರ್ ಮೂಲಕ ಡಿಪಿಕ್ಟ್ ಮಾಡ್ತಾ ಇದ್ದಾರೆ. ಸೊ ದೆರ್ ಈಸ್ ಅ ಕಲೆಕ್ಟಿವ್ ಕಾನ್ಷಿಯಸ್ನೆಸ್, ಕಲೆಕ್ಟಿವ್ ಇಮ್ಯಾಜಿನೇಷನ್. Matthew Arnold says, literature is the best that has been thought and said in the world. So literature is nothing but what is the best in our world, what is said in our world. ಅದನ್ನೇ ಲಿಟ್ರೇಚರ್ ಆಗಿ ನಾವು ಬರಿತಿದ್ದೀವಿ, ಬರಿಬೇಕು ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್, ಇಟ್ ಈಸ್ ಲಿಟ್ರೇಚರ್ ಆಸ್ ಎ ಶೇಪರ್ ಆಫ್ ಕಲ್ಚರ್. How it shapes one's own culture of their own time. Writers not only reflect society or culture but also question, critique and influence cultural practices. ಸೊ ಸತಿಸಹಗಮನ ಪದ್ಧತಿ ಹೇಳಿದೆ, ಪರ್ದಾ ಪದ್ಧತಿ ಹೇಳಿದೆ. ಈಗ 2025 ಒಂದು ಮೂವಿ ಬಂದಿದೆ ಪರ್ದಾ ಅಂತ. ಪ್ಲೀಸ್ ವಾಚ್ ದಟ್ ಮೂವಿ ಆ್ಯಂಡ್ ಯು ವಿಲ್ ಗೆಟ್ ಅನ್ ಐಡಿಯಾ ಆರ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ towards women, towards women's conditioning in the society. So that heroine is constantly tries to preserve her culture by wearing parda, and she promotes too. And when she was accidentally exposed her face to the world, the society banished her from their community.
For that she struggles, she suffered herself, and to prove herself as an innocent, she started to explore the world. She began to search of that photographer. She went on to search that photographer, the one who took her photo and printed on the magazine page. At that time, she explored the outer world and she explored herself. There she comes to know, there she understand what is reality. So, what was the myth she was following? If she doesn't wear parda, or if she exposes her face to the society, any pregnant woman is going to any pregnant woman is not going to give birth to a baby. That was the myth, and that society created that myth. ಸೊ ಆ ಸೊಸೈಟಿನಲ್ಲಿ ಯಾರಾದರೂ ಏನು ಪರ್ದಾವನ್ನು ಧರಿಸದೆ ತಮ್ಮ ಮುಖವನ್ನು ಯಾರಿಗಾದರೂ ಹೊರಗಡೆ ಜಗತ್ತಿಗೆ ತೋರಿಸಿದ್ರೆ ಅವರ ಸೊಸೈಟಿಯಲ್ಲಿ ಇರುವಂತಹ ಯಾವುದೇ ಏನು ಪ್ರೆಗ್ನೆಂಟ್ ವುಮನ್ ಏನು ಮಗುಗೆ ಜನ್ಮ ಕೊಡೋಕ್ಕಾಗಲ್ಲ, ಮಗು ಸತ್ತು ಹೋಗುತ್ತೆ ಅನ್ನೋದು ಅವ್ರದ್ದು ಒಂದು ಮೂಢನಂಬಿಕೆ. ಸೊ ಅದೇ ಹೆಸರಲ್ಲಿ ತಮ್ಮ ದೇವರನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಹೀರೋಯಿನ್ ಯಾವಾಗ ಅವಳ ಫೋಟೋವನ್ನು ತೆಗೆದಂತಹ ಫೋಟೋಗ್ರಾಫನ್ನು ಹುಡ್ಕೊಂಡು ಹೋಗ್ತಾಳೋ ಅವಳಿಗೆ ಅದೆಲ್ಲವೂ ರಿಯಲೈಸ್ ಆಗುತ್ತೆ. ಶಿ ಹ್ಯಾಸ್ ಅಂಡರ್ಗಾನ್ an incident where she was about to being raped. ಸೊ ಒಂದು 5 ಜನ ಅವಳನ್ನ ರೇಪ್ ಮಾಡೋಗೆ ಟ್ರೈ ಮಾಡಿದಾಗ ದಟ್ ಪರ್ದಾ ಡಿಂಟ್ ಸೇವ್ ಹರ್. ಸೊ ದಟ್ ವಾಸ್ ಜಸ್ಟ್ ಅಪೋಸಿಟ್ ಟು ವಾಟ್ ಶಿ ವಾಸ್ ಟಾಟ್. ಸೊ ಪರ್ದಾ ಇದ್ದರೆ ನೀನು ಯಾವಾಗಲೂ ಸೇಫ್ ಆಗಿರ್ತೀಯ, ಅದು ನಿನ್ನ ರಕ್ಷಣೆ ಮಾಡುತ್ತೆ ಅನ್ನೋದು ಅವಳ ಸಮಾಜ ಅವಳಿಗೆ ಹೇಳಿಕೊಟ್ಟಂತಹ ಪಾಠ. ಆದರೆ ಆ ದಿನ ಪರ್ದಾ ಅವಳನ್ನು ಏನು ಕಾಪಾಡಲ್ಲ. ಅದರಿಂದ ಅವಳ ಪ್ರಾಪಂಚಿಕ ಏನು ಪರ್ಸ್ಪೆಕ್ಟಿವೇನೇ ಚೇಂಜ್ ಆಗುತ್ತೆ. ಅಲ್ಲಿಂದ ಅವಳು ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಸಮಾಜವನ್ನು ಕೂಡ ಅವಳು ಬದಲಾವಣೆ ಮಾಡೋಕೆ ಮುಂದೆ ನಿಲ್ತಾಳೆ. ಶಿ ಬಿಕಮ್ಸ್ ಅ ರಿಫಾರ್ಮರ್. ಸೊ ಹಾಗಾದರೆ ನಾನು ಪರ್ದಾವನ್ನು ಧರಿಸಿಲ್ಲ ಅಂತಂದರೆ ಮಗುಗೆ ಜನ್ಮ ಆಗಲ್ವಾ ಅಂತ ಅವಳೇನು ಮಾಡ್ತಾಳೆ, ಏನು ಫುಲ್ ಲೈಕ್ ಅ ಡೇರ್ ಡೆವಿಲ್ ಶಿ ಎಂಟರ್ಸ್ ದಿ ವಿಲೇಜ್. ಆ್ಯಂಡ್ ಕೋಇನ್ಸಿಡೆಂಟಲಿ ಒಂದು ಮಗು ಜನಿಸುತ್ತೆ. ಆ್ಯಂಡ್ ಥ್ರೂ that blind belief removes from that village far and ever. She changed her society. So through this movie, the writer is trying to spread the message against that blind belief. Okay, which means literature is shaping the culture. It is interpreting the culture, and it is interpreting the bad practices. See, this is bad practice and we should give freedom to women, and she has her own rights to have freedom, and she has to enjoy her freedom, everything. She explores that, and on the other hand she gives to her society also. So literature functions as a vehicle for cultural reform and innovation. So ಒಂದು culture is giving material to literature. On the other hand, literature is shaping a culture. Next, cross-cultural understanding. Literature enables readers to experience and understand other cultures. When the colonizers colonized India or any countries, Africa and whatever, they introduced their own literature here. People started to study, people started to read their culture, their literature, their understandings, their society, their belief system and everything. Some of them influenced and some of them reject that.
So take for example African writers Chinua Achebe, Gugi, and other writers. They studied Western culture, of course. They took it as inspiration, and they promoted their own culture by learning Western culture. So this is cross cultural understanding. Only because literature it happens. They became literates, and through that they promote their own heritage, their own culture, because of their understanding, because of this literature gives way. Then translations and world literature foster empathy and shared human values across cultural boundaries. Because of translations, because of translation of Bible, people began to read what is Christianity, what is what is God, what he wants to do, what he is promoting, like that. The church people were only kept themselves as like preachers, and they kept themselves as superior, and what is the corruption was there because of that. When Bible because of some reformers, Bible translated into local languages. At that time people were enabled to read, enabled to interpret, so that allowed them to understand what is Christianity, and what is their culture, and what is their position, and everything, and they rebelled against their oppressors. And during the time of Renaissance, all the classical literature from Greek and Roman languages translated into English, and all over the world, and Westerners started to study those classical literature that allowed them to enlighten themselves. Again, that literature paved way for so many inventions, so many cultural changes. So that was the biggest moment in literary period. Translations and world literature foster empathy. So by reading African literature, we feel empathetic towards them. Yes, we are also experienced the same situation, like that we feel. And Africans, by reading Indian literature, they also felt the same. So it creates cross cultural bondings. So it helps to go beyond the boundaries. Next, literature, preservation of cultural memory. Literature keeps alive the history, customs, and intellectual heritage of societies. By translations, by recreating, by reshaping, reimagining classical literature, by rewriting, so that preserves history, their customs, and intellectual heritage. It transmits, ಅಂದರೆ ಲೈಕ್ ಜನ್ರೇಷನ್ ಟು ಜನ್ರೇಷನ್, ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರುವಂಥದ್ದಕ್ಕೆ ನಾವು ಟ್ರಾನ್ಸ್ಮಿಟ್ಸ್ ಅಂತ ಹೇಳ್ತೀವಿ. ಇಟ್ ಟ್ರಾನ್ಸ್ಮಿಟ್ಸ್ ಕಲ್ಚರಲ್ ನಾಲೆಡ್ಜ್ ಟು ಫ್ಯೂಚರ್ ಜನರೇಷನ್ಸ್ and maintaining continuity. See, just imagine if you didn't write anything in the form of literature, how do you know that our ancestors were like this, they used to follow this custom, they used to follow this kind of culture, like that, isn't it? Without reading literature or any documentation that registered past, how do you know? ಅದೆಲ್ಲವನ್ನು ಓದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಲಿಟ್ರೇಚರ್ ಕ್ರಿಯೇಟೆಡ್ ಎ ಮೀಡಿಯಂ ವೇರ್ ಯು ಕ್ಯಾನ್ ಆಕ್ಸೆಸ್ ಯುವರ್ ಆನ್ಸೆಸ್ಟರ್ಸ್, ಯುವರ್ ಪಾಸ್ಟ್, and continue that heritage. Right? So it helps to preserve and preserve the cultural memory. As a whole, it is dynamic
in relationship. As cultures evolve, literature adapts to reflect new values just like society. ಅಥವಾ ನೀವು ಆನ್ಸರ್ ಬರಿಬೇಕಾದ್ರೆ ಕಲ್ಚರ್ ಅನ್ನೋ ಕಡೆ ಸೊಸೈಟಿ ಅಂತ ಹಾಕೊಳ್ಳಿ, ಸೊಸೈಟಿ ಅನ್ನೋ ಕಡೆ ಕಲ್ಚರ್ ಅಂತ ಹಾಕೊಳ್ಳಿ, ಸೊ ದಟ್ ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸಗಳಿರುತ್ತೆ. ಕಲ್ಚರ್ ಅಂತ ಬಂದಾಗ ಯು ಹ್ಯಾವ್ ಟು ರಿಫ್ಲೆಕ್ಟ್ ಆನ್ ದಿ ಪರ್ಟಿಕ್ಯುಲರ್ಸ್, ಆಯಿತಾ. ನಮ್ಮ ಭಾಷೆ, ನಡವಳಿಕೆ, ಉಡುಗೆ ತೊಡುಗೆ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಇವೆಲ್ಲವನ್ನು ನಾವು ತೋರಿಸ್ಬೇಕಾಗತ್ತೆ ಕಲ್ಚರ್ ಅಂತ ಬಂದಾಗ. ಸೊಸೈಟಿ ಅಂತ ಬಂದಾಗ ಇದೆಲ್ಲವನ್ನು ಹೊಂದಿಕೊಂಡಂತೆ ಹ್ಯೂಮನ್ ಬೀಯಿಂಗ್ ಬಿಹೇವಿಯರ್ ಆ್ಯಂಡ್ ಹಿಸ್ ರಿಲೇಷನ್ಶಿಪ್ ಟು ದ ಸೊಸೈಟಿ ಅವೆಲ್ಲವನ್ನು ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ದಟ್ಸ್ ಆಲ್. ಓಕೆ, ಸೊ ಕಲ್ಚರ್ ಬೆಳವಣಿಗೆ ಹೊಂದಿದ್ದಂಗೆ ಲಿಟ್ರೇಚರ್ ಅದಕ್ಕೆ ತಕ್ಕ ಹಾಗೆ ತಾನು ಕೂಡ ಹೊಂದಿಕೊಂಡು ಅದ್ರ ಜೊತೆಗೆ ಬೆಳೀತಾ ಹೋಗುತ್ತೆ. ಅದರ ವ್ಯಾಲ್ಯೂಸ್, ಐಡಿಯಾಸ್ ಆ್ಯಂಡ್ ಸೋಷಿಯಲ್ ರಿಯಾಲಿಟೀಸ್ನ ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ. ಹೌ ಮಾಡರ್ನ್ ಏಜ್ ಈಸ್ ವೆರಿ ಮಚ್ ಡಿಸ್ಕನೆಕ್ಟೆಡ್ ಟು ದ ನೇಚರ್ ಅನ್ನೋದು ನಮಗೆ ಇಟ್ ಈಸ್ ರಿಫ್ಲೆಕ್ಟೆಡ್ ಥ್ರೂ ದಿ ಲಿಟ್ರೇಚರ್. And how the ancient people connected to the nature ಅನ್ನೋದು reflected through the literature, right? So there was a wide gap. And modern and contemporary literature responds to globalization, technological change and social transformation. ಸೊ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಒಂದು ರಿಫಾರ್ಮೇಷನ್ ತರೋದಕ್ಕೋ ಅಥವಾ ಅದನ್ನು ಕ್ರಿಟಿಕ್ ಮಾಡೋ ರೂಪದಲ್ಲೋ ಅಥವಾ ಅದನ್ನು ರಿಫ್ಲೆಕ್ಟ್ ಮಾಡೋ ರೂಪದಲ್ಲೋ ಅದೇನು ಮಾಡ್ತಾ ಇದೆ, ಇಟ್ ಈಸ್ ಇನ್ ಡೈಲಾಗ್ ವಿತ್ ದಿ ಕಲ್ಚರ್. ಆ್ಯಸ್ ಎ ಹೋಲ್, ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಎಕ್ಸಿಸ್ಟ್ ಇನ್ ಎ ರೆಸಿಪ್ರೋಕಲ್ ರಿಲೇಷನ್ಶಿಪ್ ಜಸ್ಟ್ ಲೈಕ್ ಸೊಸೈಟಿ ಆ್ಯಂಡ್ ಲಿಟ್ರೇಚರ್. ಲಿಟ್ರೇಚರ್ ರಿಫ್ಲೆಕ್ಟ್ಸ್, ಪ್ರಿಸರ್ವ್ಸ್ ಆ್ಯಂಡ್ ಇಂಟರ್ಪ್ರಿಟ್ಸ್ ಕಲ್ಚರ್ while also shaping, questioning, enriching it. It is both a mirror and a lens showing society as it is and inviting readers to reimagine cultural possibilities. What are the possibilities if we come across this, if we stop doing this, or if we question this? Like that, it gives alternatives. Okay, so this is all about the relationship between literature and culture. I hope you understood. And just you can reshuffle with the literature and society. Okay, don't take too much stress to read both. ಲಿಟ್ರೇಚರ್ ಸೊಸೈಟಿ, ಲಿಟ್ರೇಚರ್ ಕಲ್ಚರ್ ಹೆಚ್ಚು ಕಡಿಮೆ ಎರಡು ಒಂದೇ ರೀತಿಯಾಗಿ ಬರುತ್ತೆ.